ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಇಮೇಲ್ ಮೂಲಕ ಒದಗಿಸ್ತೇವೆ. ಇಲ್ಲಿ ಮೊದಲಿಗೆ ಓವರ್ ಆಲ್ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಥವಾ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸುದ್ದಿಯ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಆಕ್ಚುಲಿ ಇದು ಮೊನ್ನೆನೆ ಬಂದಂತಹ ಸುದ್ದಿ, ಬಟ್ ನಾನು ಕವರ್ ಮಾಡಕ್ ಆಗಿರಲಿಲ್ಲ. ನೋಡಬಹುದು, ಡೇವಿಡ್ ಸೋಲಮನ್ ಆಫ್ ಗೋಲ್ಡ್ಮನ್ ಸಾಚಸ್ ಸೀಸ್ ಮಾರ್ಕೆಟ್ ಡ್ರಾ ಡೌನ್ ಅಹೆಡ್, ಸೇಸ್ ಎಐ ಫ್ರೆನ್ಸಿ ಮೇ ಸೆಟ್ ಸ್ಟೇಜ್ ಫಾರ್ ಈಕ್ವಿಟಿ ಶೇಕ್ಔಟ್. ಗೋಲ್ಡ್ಮನ್ ಸಾಚಸ್ ನ ಸಿಇಒ ಅಂಡ್ ಚೇರ್ಮನ್ ಆಗಿರುವಂತಹ ಡೇವಿಡ್ ಸೋಲಮನ್ ಅವರು ಇತ್ತೀಚಿನ ಮಾರ್ಕೆಟ್ ಡೆವಲಪ್ಮೆಂಟ್ಸ್ ಏನಿದೆ, ಅದರಲ್ಲೂ ಎಸ್ಪೆಷಲಿ ಎಐ ಡೆವಲಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಎಐ ರಿಲೇಟೆಡ್ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಎಲ್ಲ ಕಡೆನೂ ಕೂಡ ಎಐ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದನ್ನ ಇವರು 1999.com ಬಬಲ್ ಏನಿತ್ತು ಅದಕ್ಕೆ ಹೋಲಿಸ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಹಿಸ್ಟಾರಿಕಲ್ ಪ್ಯಾರಲಲ್ಸ್ .com ಬಬಲ್ ಆಸ್ ಎ ರೆಫರೆನ್ಸ್ ಪಾಯಿಂಟ್ 1990s ಅಂಡ್ ಅರ್ಲಿ 2000s. ಆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಟೆಕ್ ಸ್ಟಾಕ್ ಗಳು. ಈಗಲೂ ಕೂಡ ಟೆಕ್ ಸ್ಟಾಕ್ ಗಳೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ನಿಮ್ಗೆ ಗೊತ್ತಿದೆ. ನಾನು ಇವನ್ ಇದೇ ರೀತಿಯ ರಿಪೋರ್ಟ್ ಅನ್ನ ಲಾಸ್ಟ್ ವೀಕ್ ಕೂಡ ಒಂದನ್ನ ಕವರ್ ಮಾಡಿದ್ದೆ. ಬಹುಶಃ ಅದನ್ನ ಇಫ್ ಐ ಆಮ್ ನಾಟ್ ರಾಂಗ್ ನುವಾಮದವರು ಕವರ್ ಮಾಡಿದ್ದು ಅಂದ್ಕೊಳ್ತೀನಿ, ಎಕ್ಸಾಕ್ಟ್ಲಿ ನೆನಪಿಲ್ಲ. ಇವಾಗ ಗೋಲ್ಡ್ಮನ್ ಸಾಚಸ್ ನ ಚೇರ್ಮನ್ ಕೂಡ ಅದೇ ಮಾತನ್ನ ರಿಪೀಟ್ ಮಾಡ್ತಿದ್ದಾರೆ. ನೋಡಬಹುದು, ಅಂದ್ರೆ ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಲಾಸ್ಟ್ 1 year ಇಂದ. ಆದ್ರೆ ನಾವು ಅಮೆರಿಕನ್ ಮಾರ್ಕೆಟ್ ನ ನೋಡಿದ್ರೆ ಹಾಗೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಎಸ್ಪೆಷಲಿ ಟೆಕ್ ರಿಲೇಟೆಡ್ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಮೆರಿಕನ್ ಮಾರ್ಕೆಟ್ ಪೀಕ್ ಅಲ್ಲಿ ಇರೋದೇ ಟೆಕ್ ಸ್ಟಾಕ್ ಗಳ ಔಟ್ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ. ಅದು ಮೈಕ್ರೋಸಾಫ್ಟ್ ಆಗ್ಬೋದು, ಎನ್ವಿಡಿಯಾ ಆಗ್ಬೋದು, ಗೂಗಲ್ ಆಗ್ಬೋದು, ಈ ರೀತಿಯ ಸಾಕಷ್ಟು ಟೆಕ್ ಸ್ಟಾಕ್ ಗಳಿದಾವೆ. ಅವುಗಳ ವೈಟೇಜ್ ಕೂಡ ನಾಸ್ಡಾಕ್ ಅಲ್ಲಿ ಹಾಗೂ ಡೌ ಜೋನ್ಸ್ ಅಲ್ಲಿ ಜಾಸ್ತಿನೇ ಇದೆ. ಅವುಗಳ ಒಳ್ಳೆಯ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ನ ಇವತ್ತು ಪೀಕ್ ಅಲ್ಲಿ ನಿಲ್ಸಿರೋದು ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ಸ್. ಇಲ್ಲಿ ನೋಡಬಹುದು, ಸ್ಪೀಕಿಂಗ್ ಇನ್ ಇಟಾಲಿಯನ್ ಟೆಕ್ ವೀಕ್ ಇನ್ ಟ್ಯೂರಿನ್ Italy, Solomon pointed out that markets often move in cycles and a significant correction could follow the extended bull run fueled by enthusiasm around artificial intelligence. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬೆಳವಣಿಗೆಗಳು ಮಾರ್ಕೆಟ್ ಅಲ್ಲಿ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ಯಾವಾಗ್ಲೂ ಸೈಕಲ್ಸ್ ಅಲ್ಲೇ ಮೂವ್ ಆಗೋದು. ಅಂದ್ರೆ ಒಂದಷ್ಟು ದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಆಮೇಲೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ. ಲೈಕ್ 2024 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಇದನ್ನೇ ಸೈಕಲ್ಸ್ ಅನ್ನೋದು. ಅದೇ 2024 ಸೆಪ್ಟೆಂಬರ್ 26 ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಸೆಪ್ಟೆಂಬರ್ 26ಕ್ಕೆ ಪೀಕ್ ಅನ್ನ ಅಚೀವ್ ಮಾಡಿದ್ದು, ಅದನ್ನ ಬೀಟ್ ಮಾಡಕ್ಕೆ ಆಗಿಲ್ಲ. 1 ವರ್ಷ ಕ್ರಾಸ್ ಮಾಡಿದ್ರು ಕೂಡ. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಕರೆಕ್ಷನ್ ಆಗಿದೆ. ನಾವು ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅನ್ನ ನೋಡಿದ್ರು ಕೂಡ ಇಂಡಿವಿಜುವಲ್ ಶೇರ್ಗಳಲ್ಲಿ 20, 30, 50%, 60% ವರೆಗೂ ಕೂಡ ಬಿದ್ದಿರುವಂತಹ ಶೇರ್ಗಳಿದ್ದಾವೆ. ಈ ರೀತಿ ಸೈಕಲ್ಸ್ ಅಲ್ಲೇ ಮಾರ್ಕೆಟ್ ಮೂವ್ ಆಗೋದು. ಯಾವಾಗ್ಲೂ ಒನ್ ಸೈಡೆಡ್ ರ್ಯಾಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಜೊತೆಗೆ ಒನ್ ಸೈಡೆಡ್ ರ್ಯಾಲಿ ಬಂದ್ರು ಒಂದಲ್ಲ ಒಂದು ಸಂದರ್ಭದಲ್ಲಿ ಡೀಸೆಂಟ್ ಕರೆಕ್ಷನ್ ಕೂಡ ಆಗುತ್ತೆ. ಈಗ ಇವ್ರು ಹೇಳ್ತಿರೋದು ಅದೇ, ಡೀಸೆಂಟ್ ಕರೆಕ್ಷನ್ ಅಥವಾ ಸಿಗ್ನಿಫಿಕೆಂಟ್ ಕರೆಕ್ಷನ್ ಆಗಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ರೀತಿಯ ಎಂಥೂಸಿಯಾಸಮ್ ಏನು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಅಲ್ಲಿ ಎಲ್ಲ ಷೇರುಗಳು ಬೀಳ್ತವೆ ಅಂತ ಅಲ್ಲ. ಎಸ್ಪೆಷಲಿ ಇವ್ರು ಹೇಳ್ತಿರೋದು ಎಐ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಥವಾ ಟೆಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಷೇರುಗಳು ಒಂದಷ್ಟು ಕರೆಕ್ಷನ್ ಆಗಿ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತವೆ. ಫಂಡಮೆಂಟಲ್ಸ್ ವೀಕ್ ಇರುವಂತಹ ಷೇರುಗಳು ಕಮ್ ಬ್ಯಾಕ್ ಮಾಡುವಂತಹ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ವಿನ್ನರ್ಸ್ ಅಂಡ್ ಲೂಸರ್ಸ್ ಎರಡು ಸೈಡ್ ಇಲ್ಲಿ ಇರುತ್ತೆ. ಹಾಗಾಗಿನೇ ನಾವು ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡಬೇಕು. ಒಳ್ಳೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಬಟ್ ಲಾಂಗ್ ರನ್ ಅಲ್ಲಿ ನಮಗೆ ಒಳ್ಳೆ ಲಾಭವನ್ನ ಒಳ್ಳೆ ಕಂಪನಿಗಳು ಕೊಟ್ಟೆ ಕೊಡ್ತವೆ. ನೋಡಬಹುದು, ಐ ವುಡಂಟ್ ಬಿ ಸರ್ಪ್ರೈಸ್ಡ್ ಇಫ್ ಇನ್ ದ ನೆಕ್ಸ್ಟ್ 12 to 24 months ವಿ ಸಿ ಎ ಡ್ರಾ ಡೌನ್ ವಿತ್ ರೆಸ್ಪೆಕ್ಟ್ ಟು ಈಕ್ವಿಟಿ ಮಾರ್ಕೆಟ್ ಈ ಸೈಡ್. ಇನ್ ಕೇಸ್ ಮುಂದಿನ 12ರಿಂದ 24 ತಿಂಗಳಲ್ಲಿ ಅಂದ್ರೆ 1 ರಿಂದ 2 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ಡ್ರಾ ಡೌನ್ ಕಂಡು ಬಂದ್ರೆ ಅದೇನು ನನ್ನನ್ನು ಆಶ್ಚರ್ಯಚಕಿತಗೊಳಿಸಲ್ಲ ಅನ್ನೋ ಅಂತ ಮಾತನ್ನು ಹೇಳಿದರೆ, I think that there will be a lot of capital that's deployed that will turn out to not deliver returns, and when that happens people won't feel good. ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಹಣ ಅಥವಾ ದೊಡ್ಡ ಮಟ್ಟದ ಕ್ಯಾಪಿಟಲ್ ಡೆಪ್ಲಾಯ್ಮೆಂಟ್ ಏನಾಗಿದೆ ಅದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡದೇ ಇರಬಹುದು. ಅಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಜನರಿಗೆ ಬೇಜಾರಾದೇ ಆಗುತ್ತೆ. ಈಗಾಗಲೇ ಇಂಡಿಯನ್ ಮಾರ್ಕೆಟ್ಸ್ ನೋಡಿದ್ರೆ ಲಾಸ್ಟ್ 1 year ಅಲ್ಲಿ ಎಷ್ಟು ಜನ ಮಾರ್ಕೆಟ್ ಸವಾಸ ಬೇಡ ಅಂತ ಹೋಗಿರೋರಿದ್ದಾರೆ. ಮಾರ್ಕೆಟ್ ತುಂಬಾನೇ ಫ್ರಸ್ಟ್ರೇಟ್ ಮಾಡುತ್ತೆ, ಅದರಲ್ಲಿ ಡೌಟೇ ಬೇಡ. ತುಂಬಾನೇ ಫ್ರಸ್ಟ್ರೇಟ್ ಮಾಡುತ್ತೆ.
ಕೊನೆಗೆ ಇದ್ರ ಸವಾಸ ಬೇಡ ಅಂತ ಹೋದ್ಮೇಲೆ ಮಾರ್ಕೆಟ್ ಅಪ್ ಆಗಕ್ಕೆ ಶುರುವಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಹಂಗೆ ಆಗೋದು. ಸುಮಾರು ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ. ಪೇಷನ್ಸ್ ತುಂಬಾನೇ ಬೇಕು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಇದರ ಎಕ್ಸ್ಪೀರಿಯನ್ಸ್ ಲಾಸ್ಟ್ 1 year ಇಂದ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇರ್ತೀರಿ, ಮಾರ್ಕೆಟ್ ನ ಬೈಕೊಳ್ತಾ ಇರ್ತೀರಿ. ಎಲ್ಲ ಮಾರ್ಕೆಟ್ಸ್ ಐಯಲ್ಲಿದೆ, ನಮ್ಮ ಮಾರ್ಕೆಟ್ ನೋಡಿದ್ರೆ ಬಿದೋಗಿದೆ, ಎದ್ದೇಳ್ತಾನೆ ಇಲ್ಲ ಅಂತ. ನೀವು ಬೈಕೊಂಡ ತಕ್ಷಣ ಮಾರ್ಕೆಟ್ ಏನಪ್ಪ ಆಗಲ್ಲ. ಮಾರ್ಕೆಟ್ ಯಾವಾಗ ಅಪ್ ಆಗ್ಬೇಕು ಅವಾಗ್ಲೇ ಆಗೋದು. ಯಾಕಂದ್ರೆ ನಮ್ಮ ಕೈಯಲ್ಲಂತೂ ಇಲ್ಲ ಮಾರ್ಕೆಟ್ ನ ಅಪ್ ಮಾಡೋದು. ಇರೋದು ಬಿಗ್ ಇನ್ಫ್ಲೋ ಬರಬೇಕು, ಆಗ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಪ್ ಆಗುತ್ತೆ. ನಮ್ಮ ಎಎಸ್ ಅಂತೂ ಬೈ ಮಾಡ್ತಾನೆ ಹೋಗ್ತಿದ್ದಾರೆ, ಎಫ್ಐಎಸ್ ಸೆಲ್ ಮಾಡ್ತಾನೆ ಹೋಗ್ತಿದ್ದಾರೆ. ಔಟ್ ಸೈಡ್ ಇಂದ ಇನ್ಫ್ಲೋ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 1 ರಿಂದ 2 ವರ್ಷದ ರೀಸೆಂಟ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರಬಹುದು ಅಂತ ಹೇಳ್ತಾರೆ. ಆಕ್ಚುಲಿ ಇದು ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇಲ್ಲ ಇವ್ರು ಹೇಳ್ತಿರೋದು ಅಮೆರಿಕನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇಂಡಿಯನ್ ಮಾರ್ಕೆಟ್ಗೂ ಅಮೆರಿಕನ್ ಮಾರ್ಕೆಟ್ಗೂ ಈ ಸಂದರ್ಭದಲ್ಲಿ ಹೋಲಿಕೆ ಮಾಡಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಒಳ್ಳೆ ಕರೆಕ್ಷನ್ ಆಗಿದೆ. ನೋಡಬಹುದು ಇಲ್ಲಿ ಈ 2 ಚಾರ್ಟ್ ಅಲ್ಲಿ ನಿಫ್ಟಿ ಬ್ಲೂ ಲೈನ್ಸ್ ಇರುವಂತದ್ದು ಲಾಸ್ಟ್ 1 year ಅಲ್ಲಿ 1% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಡೌ ಜೋನ್ಸ್ ನೋಡಬಹುದು ನಿಯರ್ಲಿ 11% ಇದೆ, ಅಂದ್ರೆ 10% ಔಟ್ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಹೋಲಿಸಿದ್ರೆ ಡೌ ಜೋನ್ಸ್. ಅದು ಇಂಡೆಕ್ಸ್ ಲೆವೆಲ್ ಅಲ್ಲಿ, ಯಾವುದೋ ಇಂಡಿವಿಜುವಲ್ ಸ್ಟಾಕ್ ಲೆವೆಲ್ ಅಲ್ಲಿ ಅಲ್ಲ, ಇಂಡೆಕ್ಸ್ ಲೆವೆಲ್ ಅಲ್ಲಿ 10% ಔಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಮ್ಮ ಮಾರ್ಕೆಟ್ ಅಂತೂ ಈಗಾಗಲೇ ಕರೆಕ್ಷನ್ ಆಗಿದೆ, ಈಗ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ಅದು ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ ಏನಾನು. ಆದ್ರೆ ಅಮೆರಿಕನ್ ಮಾರ್ಕೆಟ್ ಅಂತೂ ಹೈ ಅಲ್ಲಿದೆ. ಹಾಗೆ ಅಮೆರಿಕನ್ ಮಾರ್ಕೆಟ್ ಬಿತ್ತು ಅಂತ ಇಟ್ಕೊಳ್ಳಿ, ಖಂಡಿತ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ. ನೀವು ಅಂದ್ಕೊಳ್ಬಹುದು ಈಗ ಇಂಡಿಯನ್ ಮಾರ್ಕೆಟ್ ಬಿದ್ದಿದೆ, ಅಮೆರಿಕನ್ ಮಾರ್ಕೆಟ್ ಬೀಳಕ್ ಶುರುವಾದ್ರೆ ಇಂಡಿಯನ್ ಮಾರ್ಕೆಟ್ ಹೇಳುತ್ತೆ ಅಂತ. ಖಂಡಿತ ಆಗೇನು ಅಂದ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. 100% ಅದೇ ರೀತಿ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಪಾಸಿಬಿಲಿಟಿ ಸ್ವಲ್ಪ ಮಟ್ಟಿಗೆ ಇರಬಹುದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದೇನಂತಂದ್ರೆ, ಬಹುಶಃ ಅಮೆರಿಕನ್ ಮಾರ್ಕೆಟ್ ಬಿದ್ದಷ್ಟು ಇಂಡಿಯನ್ ಮಾರ್ಕೆಟ್ ಬೀಳದೇ ಇರಬಹುದು. ಫಾರ್ ಎಕ್ಸಾಂಪಲ್ ಅಮೆರಿಕನ್ ಮಾರ್ಕೆಟ್ 10% ಬಿತ್ತು ಅಂದ್ರೆ ಇಂಡಿಯನ್ ಮಾರ್ಕೆಟ್ 4% 5% ಕರೆಕ್ಷನ್ ಆಗ್ಬೋದೇನೋ ಅಂತ ಸಂದರ್ಭದಲ್ಲಿ, ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಬೀಳುವಂತ ಸಂದರ್ಭದಲ್ಲಿ. ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಲಾಸ್ಟ್ 1 year ಅಲ್ಲಿ ಯಾಕೆ ನಮ್ಮ ಮಾರ್ಕೆಟ್ ಅಮೆರಿಕನ್ ಮಾರ್ಕೆಟ್ ನ ಫಾಲೋ ಮಾಡಿಲ್ಲ ಅಂತ. ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಟ್ರಂಪ್ ಅಣ್ಣ ಬಹುಶಃ ಟ್ಯಾರಿಫ್ ಅಂತ ಆಗ್ತಾ ಹೋಗದೆ ಇದ್ದಿದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ಯಾಕಂದ್ರೆ ಸಾಕಷ್ಟು ಒಳ್ಳೆ ಸುದ್ದಿಗಳು ಬಂದಿದ್ದಾವೆ ನಮ್ಮ ಮಾರ್ಕೆಟ್ಗೆ. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಇನ್ನು ಡೌನ್ ಅಲ್ಲೇ ಇದೆ. ಇವತ್ತಲ್ಲ ನಾಳೆ ಮೇಲೆ ಎದ್ದೇಳುತ್ತೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತುಂಬಾನೇ ಪೇಷನ್ಸ್ ಬೇಕಾಗುತ್ತೆ. ಜೊತೆಗೆ ಇವರು ಕೂಡ ಹೇಳ್ತಿರೋದೇನು ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ಅಥವಾ ಇಂಥ ದಿನನೇ ಕರೆಕ್ಷನ್ ಆಗುತ್ತೆ ಅಂತ ಏನು ಹೇಳ್ತಾ ಇಲ್ಲ. ಕರೆಕ್ಷನ್ ಆಗಬಹುದು ಅಂತ. ಹಾಗೆ ಈ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಮೇಲೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ನಾನು ಈಗಾಗಲೇ ಸಾಕಷ್ಟು ಸಲ ಅದನ್ನ ಹೇಳಿದೀನಿ. ಅದೇ ರೀತಿಯ ಒಪಿನಿಯನ್ ಅನ್ನ ಇವರು ಕೊಡ್ತಿದ್ದಾರೆ. ಬಟ್ .com ಬಬಲ್ ಏನಿತ್ತು ಆ ರೀತಿ ಕ್ರಾಶ್ ಆಗುತ್ತಾ, ಖಂಡಿತ ಅದು ಹೇಳಕ್ ಆಗೋದಿಲ್ಲ. ಬಟ್ ಆಕ್ಚುಲಿ ಆಗ ಓವರ್ ಆಲ್ ಮಾರ್ಕೆಟ್ ಬಿತ್ತು, ಆದ್ರೆ ಎಸ್ಪೆಷಲಿ ಟೆಕ್ ಶೇರ್ಗಳಲ್ಲಿ ಬಿಗ್ ರಿಯಾಕ್ಷನ್ ಬಂದಿತ್ತು. ಆಗ ಹಲವಾರು ಕಂಪನಿಗಳು ವೈಪೌಟ್ ಆಗ್ಬಿಟ್ವು. ಸಸ್ಟೈನ್ ಆಗಿದ್ದು ಸ್ಟ್ರಾಂಗ್ ಕಂಪನೀಸ್ ಅಷ್ಟೇ. ಬಟ್ ಈಗಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಕಡಿಮೆ. ಬಟ್ ಡಿಸೆಂಟ್ ಕರೆಕ್ಷನ್ ಅಂತೂ ಆಗ್ಬೋದು. ಬಟ್ ಅದಕ್ಕೂ ಕೂಡ ಇನ್ನು ಸಾಕಷ್ಟು ಸಮಯ ಇದೆ, 12 ರಿಂದ 24 ತಿಂಗಳು. ನಾಟ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ನೋಡೋಣ. ನಾವು ಮಾಡಬೇಕಾಗಿರೋದು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಒಳ್ಳೆಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಷ್ಟೇ. ಅದಷ್ಟನ್ನ ನಾವು ಫಾಲೋ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಎಂತ ಕರೆಕ್ಷನ್ ಬರ್ಲಿ, ಒಂದಷ್ಟು ದಿನ ನಮಗೆ ಫ್ರಸ್ಟ್ರೇಟ್ ಮಾಡುತ್ತೆ ಮಾರ್ಕೆಟ್. ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಆದ್ರೆ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಡೀಸೆಂಟ್ ರಿಟರ್ನ್ಸ್ ಅಂದ್ರೆ ಅಟ್ಲೀಸ್ಟ್ FD ಬೀಟಿಂಗ್ ರಿಟರ್ನ್ಸ್ ಇರಬೇಕು. 10 to 12% ಅಥವಾ ಅಬೌವ್ 12% ಇತ್ತು ಅಂದ್ರೆ ಅದು ಖಂಡಿತ ಒಳ್ಳೆ ರಿಟರ್ನ್ಸ್. ಬಟ್ ಡ್ರಾ ಡೌನ್ ಸಂದರ್ಭದಲ್ಲಿ ಅಷ್ಟನ್ನ ಗಳಿಸೋದು ಕೂಡ ಕಷ್ಟನೇ. ಬಟ್ ಆನ್ ಅನ್ ಅವರೇಜ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ 12% ರಿಟರ್ನ್ಸ್ ಅನ್ನ ಗಳಿಸೋದು ಕಷ್ಟ ಏನಲ್ಲ. ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದು, ಇನಿಷಿಯೇಷನ್ ಆಫ್ ಇಂಡಿಯಾ ಕತಾರ್ ಟ್ರೇಡ್ ಡೀಲ್ ಅನ್ ಅಜೆಂಡಾ ಆಸ್ ಪಿಯೂಷ್ ಗೋಯಲ್ ಮೀಟ್ ಶೇಖ್ ಫೈಸಲ್ ಇನ್ ದೋಹಾ. ದೋಹಾದಲ್ಲಿ ಪಿಯೂಷ್ ಗೋಯಲ್ ಅವರು ಶೇಖ್ ಫೈಸಲ್ ಅವರನ್ನ ಮೀಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ FTA ಡೀಲ್ ಫೈನಲೈಸ್ ಆಗಬಹುದು ಅನ್ನೋ ಸುದ್ದಿಗಳು ಬರ್ತಿದೆ. ನೋಡೋಣ. ಇನ್ನು ಸೆಬಿ ಚೀಫ್ ಇಂದ ಒಂದು ವಾರ್ನಿಂಗ್ ಬಂದಿದೆ F&O ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು, ಸೆಬಿ ಚೀಫ್ ವಾರ್ನ್ಸ್ ಅಗೇನ್ಸ್ಟ್ ರೆಕ್ಲೆಸ್ F&O ಟ್ರೇಡಿಂಗ್, ಹೈಲೈಟ್ಸ್ ರಿಸ್ಕ್ ಫಾರ್ ರಿಟೇಲ್ ಇನ್ವೆಸ್ಟರ್ಸ್. ಅತಿಯಾಗಿ F&O ದಲ್ಲಿ ಟ್ರೇಡಿಂಗ್ ಮಾಡುವಂತ ರಿಟೇಲ್ ಇನ್ವೆಸ್ಟರ್ಸ್ ಗೆ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ರಿಸ್ಕ್ ಅನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಕನ್ಸಿಸ್ಟೆಂಟ್ಲಿ F&O ದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಿರೋ ಬಗ್ಗೆ, ಹಾಗೆ ಡಿರೈವೇಟಿವ್ ಯಾಕಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಎಡ್ಜಿಂಗ್ ಪರ್ಪಸ್ ಹಾಗೂ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾರಣಕ್ಕೆ ಇರುವಂತದ್ದು, ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಕ್ವಿಕ್ ಆಗಿ ಲಾಭವನ್ನ ಗಳಿಸೋದಿಕ್ಕಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಿಮ್ಮ ರಿಸ್ಕ್ ಕೆಪಾಸಿಟಿಯನ್ನು ತಿಳ್ಕೊಂಡು, ಹಾಗೆ ಈ ಕಾಂಟ್ರಾಕ್ಟ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮಾಡಿ ಸ್ಪೆಕ್ಯುಲೇಟಿವ್ ಟ್ರೇಡ್ಸ್ ಅನ್ನ ಅವಾಯ್ಡ್ ಮಾಡಿ ಅನ್ನುವಂತ ಮಾತುಗಳನ್ನು ರಿಟೇಲ್ ಇನ್ವೆಸ್ಟರ್ಸ್ ಗೆ ಹೇಳಿದ್ದಾರೆ. ಖಂಡಿತ ಡಿರೈವೇಟಿವ್ಸ್ ಇರೋದೇ ಎಡ್ಜಿಂಗ್ ಪರ್ಪಸ್ ಗಾಗಿನೇ. ಅದಕ್ಕೆ ಮಾರ್ಕೆಟ್ ಇಂದ ಅದನ್ನ ಬ್ಯಾನ್ ಮಾಡಕ್ ಆಗೋದಿಲ್ಲ. ಎಡ್ಜ್ ಮಾಡಿ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳಕ್ಕಾಗಿ ಇರುವಂತ ಆಪ್ಷನ್ಸ್ ಇದು. ಬಟ್ ಅದನ್ನ ಕ್ವಿಕ್ ಗೇನ್ ಗಾಗಿ ತುಂಬಾ ಜನ ಬಳಸ್ಕೊಳ್ತಿದ್ದಾರೆ. ಬಳಸ್ಕೊಳ್ಳಕ್ಕೆ ಟ್ರೈ ಮಾಡಿ ಸಾಕಷ್ಟು ಹಣವನ್ನು ಕೂಡ ಕಳ್ಕೊಂಡು ಬರ್ಬಾದಾಗ್ತಿದ್ದಾರೆ. ಏನು ಬಿಹಾರ್ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಇವತ್ತು ಎಲೆಕ್ಷನ್ ಕಮಿಷನ್ ಅನೌನ್ಸ್ಮೆಂಟ್ ಅನ್ನ ಮಾಡಿ, ಬಿಹಾರ್ ಎಲೆಕ್ಷನ್ ನ ಜೊತೆಗೆ 8 ಉಪಚುನಾವಣೆಗಳು ಕೂಡ ನಡೀತಾ ಇದೆ. ಬಿಹಾರಲ್ಲಿ ಎಲೆಕ್ಷನ್ ನೋಡಬಹುದು, ನವೆಂಬರ್ 6 ಮತ್ತು 11ನೇ ತಾರೀಕು ಇರುತ್ತೆ. 2 ಫೇಸ್ ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವ್ದಾದ್ರು ರಾಜ್ಯದಲ್ಲಿ ಅಥವಾ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಎಲೆಕ್ಷನ್ಸ್ ಬಂತು ಅಂದ್ರೆ ಮಾರ್ಕೆಟ್ಸ್ ಸ್ವಲ್ಪ ನರ್ವಸ್ನೆಸ್ ತೋರಿಸಲಿಕ್ಕೆ ಶುರು ಮಾಡುತ್ತೆ. ಎಸ್ಪೆಷಲಿ
ಎಲೆಕ್ಷನ್ ಸಂದರ್ಭದಲ್ಲಿ, ಇವಾಗ್ಲೇ ಅಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ಆಕ್ಚುಲಿ ಸರ್ವೇಸ್ ರಿಪೋರ್ಟ್ಸ್ ಬರುವಂತಹ ಸಂದರ್ಭದಲ್ಲಿ ಇನ್ಮೇಲೆ ಆ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ನಂತರ ಟಾಟಾ ಟ್ರಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬರ್ತಾ ಇದೆ. ಟಾಟಾ ಅಥವಾ ರತನ್ ಟಾಟಾ ಅವರ ನಂತರ ಟಾಟಾ ಟ್ರಸ್ಟ್ ಅಲ್ಲಿ ಸ್ವಲ್ಪ ಪವರ್ ಸ್ಟ್ರಗಲ್ ನಡೀತಿದೆ ಅಂತ ನೋಡಬಹುದು. ಸೋರ್ಸಸ್ ಫ್ಲಾಗ್ ರಿಫ್ಟ್ ಓವರ್ ನೋಯಲ್ ಟಾಟಾಸ್ ಅಥಾರಿಟಿ ಅಂಡ್ ಪಾಸಿಬಲ್ ಟಾಟಾ ಸನ್ಸ್ ಲಿಸ್ಟಿಂಗ್. ಟಾಟಾ ಸನ್ಸ್ ನ ಈಗಿನ ಚೇರ್ಮನ್ ನೋಯಲ್ ಟಾಟಾ ಅವರು ಇವರ ಅಥಾರಿಟಿ ಬಗ್ಗೆ ಅಲ್ಲಿ ಕೆಲವೊಂದು ಇಶ್ಯೂಸ್ ಬರ್ತಿರೋ ಬಗ್ಗೆ ಸುದ್ದಿಗಳು ಕೇಳಿ ಬರ್ತಾ ಇದೆ. ಇಷ್ಟರ ಮಟ್ಟಿಗೆ ನಿಜಾನ ಗೊತ್ತಿಲ್ಲ, ಇನ್ಸೈಡ್ ಸುದ್ದಿಗಳು. ಒಟ್ಟಿನಲ್ಲಿ ಲೀಡರ್ಶಿಪ್ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇದೇ ಕಾರಣಕ್ಕೆ ಬಹುಶಃ ಟಾಟಾ ಸನ್ಸ್ ನ ಲಿಸ್ಟಿಂಗ್ ಕೂಡ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಿದೆ ರಿಪೋರ್ಟ್. ನೋಡೋಣ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ 68% ಆಫ್ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ನಾವು ಇನ್ವೆಸ್ಟ್ ಇನ್ ಪ್ಯಾಸಿವ್ ಫಂಡ್ಸ್. ಮೋತಿಲಾಲ್ ಒಸ್ವಾಲ್ ಅವರು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸರ್ವೆ ನ ಕಂಡಕ್ಟ್ ಮಾಡಿದ್ದಾರೆ. ಇದರಲ್ಲಿ 68% ರಿಟೇಲ್ ಇನ್ವೆಸ್ಟರ್ಸ್ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇನ್ ಕೇಸ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ಏನಾದ್ರು ಈ ಸರ್ವೆ ಕಂಡಕ್ಟ್ ಮಾಡಿದ್ರೆ ಅಥವಾ ಈ ರೀತಿಯ ಸರ್ವೆ ಕಂಡಕ್ಟ್ ಮಾಡಿದ್ರೆ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಪ್ಯಾಸಿವ್ ಫಂಡ್ಸ್ ಅಂತ ಹೇಳ್ತಿದ್ರೆ, ಅಥವಾ ಲಾಸ್ಟ್ ಇಯರ್ ಏನಾದ್ರು ಮಾಡಿದ್ರೆ ಪ್ಯಾಸಿವ್ ಫಂಡ್ಸ್ ಬದಲಿಗೆ ಬಹುಶಃ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್, ಮಿಡ್ ಕ್ಯಾಪ್ ಹೇಳ್ತಿದ್ರೇನು. ಯೂಶುವಲಿ ಮಾರ್ಕೆಟ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅಂತಹ ಸಂದರ್ಭದಲ್ಲಿ ಭಯ ಬೀಳ್ತಾರೆ ಜನ. ಆಗ ಏನ್ ಮಾಡ್ತಾರೆ, ಇಂಡೆಕ್ಸ್ ಗಳಲ್ಲಿ ಹಾಕೋದನ್ನ ಪ್ರಿಫರ್ ಮಾಡ್ತಾರೆ. ಅದೇ ರೀತಿಯ ಸರ್ವೆ ರಿಪೋರ್ಟ್ ಇದು ಅಂತಾನೆ ಹೇಳ್ಬೋದು. ಈ ರಿಸಲ್ಟ್ಸ್ ಅನ್ನ ನೋಡಿದ್ರೆ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕಂಡೀಷನ್. ಈಗ ಪ್ಯಾಸಿವ್ ಫಂಡ್ಸ್ ಅಂದ್ರೆ ಇಂಡೆಕ್ಸ್ ಗಳಲ್ಲಿ ನಿಫ್ಟಿ 50, ಸೆನ್ಸೆಕ್ಸ್ ಈ ರೀತಿಯ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಆಯ್ಕೆ ಮಾಡಿದ್ದಾರೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.